ಜೇನು ಪ್ರಾಚೀನ ಕಾಲದಿಂದಲೂ ಬಳಸಲಾಗುತ್ತಿರುವ ಆಂಟಿಬಯೋಟಿಕ್ಗಳಲ್ಲಿ ಒಂದು. ಈಜಿಪ್ಟಿಯನ್ನರು ಜೇನುತುಪ್ಪವನ್ನು ನೈಸರ್ಗಿಕ ಆಂಟಿಬಯೋಟಿಕ್ ಆಗಿ ಮತ್ತು ಸ್ಕಿನ್ ಪ್ರೊಟೆಕ್ಟಿವ್ ಆಗಿ ಅಂದರೆ ಚರ್ಮದ ರಕ್ಷಣೆಗಾಗಿ, ಚರ್ಮದ ಪೋಷಣೆಗಾಗಿ ಬಳಸುತ್ತಿದ್ರು. ಜೇನುತುಪ್ಪ ಇಲ್ಲದೆ ಆಯುರ್ವೇದದ ಚಿಕಿತ್ಸೆ ಅಪೂರ್ಣವಾಗುತ್ತದೆ. ಜೇನುತುಪ್ಪವನ್ನು ಸಂಸ್ಕೃತದಲ್ಲಿ ಮಧು ಅನ್ನುತ್ತಾರೆ. ಇದು ಪ್ರೋಟೀನ್ಗಳು, ಮಿನರಲ್ಗಳು, ವಿಟಮಿನ್ಗಳು, ಆಂಟಿ ಆಕ್ಸಿಡೆಂಟ್ಗಳು, ಕಾರ್ಬೋಹೈಡ್ರೇಟ್ಗಳು ಅಂದರೆ ಫ್ರುಕ್ಟೋಸ್ ಆಗಿರ್ಬೋದು, ಮಾಲ್ಟೋಸ್ ಆಗಿರ್ಬೋದು, ಸುಕ್ರೋಸ್ ಆಗಿರ್ಬೋದು, ಹೀಗೆ ಇನ್ನೂ ಅನೇಕ ರಾಸಾಯನಿಕ ಸತ್ವಗಳಿಂದ ಸಮೃದ್ಧವಾಗಿದೆ. BBC ನ್ಯೂಸ್ನಲ್ಲಿ ನಾಟ್ ಆಂಟಿಬಯೋಟಿಕ್ ಮೆಡಿಸಿನ್ಸ್ ಬಟ್ ಹನಿ ವಿಲ್ ಸೇವ್ ಅವರ್ ಲೈಫ್ ಅಂತ ಹೇಳಲಾಗಿದೆ. ಸಂಶೋಧನೆಗಳು ಏನು ಹೇಳುತ್ತವೆ ಅಂದರೆ ಜೇನುತುಪ್ಪ ಇನ್ಫೆಕ್ಷನ್ಗಳ ವಿರುದ್ಧ ಹೋರಾಡಲು ತುಂಬಾನೇ ಪ್ರಭಾವಶಾಲಿಯಾಗಿದೆ. ಇದು ನೆಗಡಿ, ಕೆಮ್ಮು ಇವುಗಳಿಗೆ ಶಕ್ತಿಶಾಲಿ ಆಂಟಿಬಯೋಟಿಕ್ಗಳಿಗಿಂತ ಒಳ್ಳೆಯದು. ಯಾಕೆಂದರೆ ಜೇನುತುಪ್ಪ ಆಂಟಿವೈರಲ್ ಗುಣ ಕೂಡ ಹೊಂದಿದೆ. ನೆಗಡಿ, ಕೆಮ್ಮು ಇವು ವೈರಲ್ ಇನ್ಫೆಕ್ಷನ್ಸ್ಗಳು ಮತ್ತು ತಜ್ಞರು ಹೇಳುವಂತೆ ಆಂಟಿಬಯೋಟಿಕ್ಗಳು ಬ್ಯಾಕ್ಟೀರಿಯಾಗಳಿಂದ ಉಂಟಾಗುವ ಸೋಂಕುಗಳ ಮೇಲೆ ಕಾರ್ಯನಿರ್ವಹಿಸುತ್ತವೆ. ಅಂದರೆ ವೈರಸ್ಗಳನ್ನು ಕೊಲ್ಲಲು ಸಾಧ್ಯವಿಲ್ಲ. ಇಂತಹದರಲ್ಲಿ ವಿಜ್ಞಾನಿಗಳಿಗೆ ಆಶ್ಚರ್ಯಪಡಿಸ್ತಾ ಇರೋದು ಏನು ಅಂತಂದ್ರೆ ಜೇನುತುಪ್ಪ ಆಂಟಿಬಯೋಟಿಕ್ಗಳಿಗಿಂತ ಉತ್ತಮ ಪ್ರಭಾವ ತೋರಿಸ್ತಾ ಇರೋದು. ಜೇನುತುಪ್ಪದಲ್ಲಿ ಹೈಡ್ರೋಜನ್ ಪೆರಾಕ್ಸೈಡ್ ಕೂಡ ಇದೆ. ಇದು ಜೇನುತುಪ್ಪದ ಆಂಟಿ ಬ್ಯಾಕ್ಟೀರಿಯಲ್ ಗುಣಕ್ಕೆ ಕಾರಣ. ಇದರಲ್ಲಿ ಹೆಚ್ಚಿನ ಸಕ್ಕರೆ ಅಂಶ ಕೂಡ ಇರೋದ್ರಿಂದ ಕೆಲವು ಬ್ಯಾಕ್ಟೀರಿಯಾಗಳ ಬೆಳವಣಿಗೆಯನ್ನು ನಿಲ್ಲಿಸಲು ಸಹಾಯ ಮಾಡುತ್ತದೆ. ಅಷ್ಟೇ ಅಲ್ಲ, ಜೇನುತುಪ್ಪ ಕಡಿಮೆ pH ಲೆವೆಲ್ ಅಂದರೆ 3.2ರಿಂದ 6.1 pH ಹೊಂದಿದೆ. ಇದು ಬ್ಯಾಕ್ಟೀರಿಯಾಗಳಿಂದ ತೇವಾಂಶ ತೆಗೆದು ಅವುಗಳನ್ನು ಡಿಹೈಡ್ರೇಟ್ ಮಾಡಿ ಅಂದರೆ ಒಣಗುವಂತೆ ಮಾಡಿ ಸಾಯುವಂತೆ ಮಾಡುತ್ತದೆ. 2011ರಲ್ಲಿ ಮಾಡಿದ ಕೆಲವು ಸಂಶೋಧನೆಯಿಂದ ಒಂದು ಒಳ್ಳೆಯ ಕ್ವಾಲಿಟಿ ಕಚ್ಚಾ ಜೇನುತುಪ್ಪ ಅಂದರೆ ರಾ ಹನಿ ಅಂತ ಏನು ಹೇಳ್ತೀವಲ್ಲ, ಅದು 60 ಬಗೆಯ ಬ್ಯಾಕ್ಟೀರಿಯಾಗಳ ಬೆಳವಣಿಗೆಯನ್ನು ನಿಲ್ಲಿಸುತ್ತದೆ ಅಂತ ಸಾಬೀತಾಗಿದೆ. ಅದಕ್ಕೆ ಜೇನುತುಪ್ಪ ನೇರವಾಗಿ ಇನ್ಫೆಕ್ಟೆಡ್ ಏರಿಯಾಗೆ, ಗಾಯಗಳಿಗೆ ಹಚ್ಚಬಹುದು. 2016ರಲ್ಲಿ ಮಾಡಿರ್ತಕ್ಕಂಥ ಅಧ್ಯಯನದ ಪ್ರಕಾರ ಹನಿ ಡ್ರೆಸ್ಸಿಂಗ್ನಿಂದ ಗಾಯ ಬೇಗ ವಾಸಿ ಮಾಡಲು ಸಹಾಯವಾಗಿರುವುದು ಸಾಬೀತಾಗಿದೆ. ಇಷ್ಟೇ ಅಲ್ಲ, ಜೇನುತುಪ್ಪ ಇನ್ನೂ ಅನೇಕ ಆರೋಗ್ಯ ಲಾಭಗಳನ್ನು ಹೊಂದಿದೆ. ಇದು ಒಂದು ಒಳ್ಳೆಯ ಆಂಟಿ ಆಕ್ಸಿಡೆಂಟ್. ಇದರಲ್ಲಿ ಫೈಟೋಕೆಮಿಕಲ್ಗಳು, ಫ್ಲೆವನಾಯ್ಡ್ಗಳು, ಆಸ್ಕಾರ್ಬಿಕ್ ಆಸಿಡ್ ಇರುತ್ತವೆ. ಇವು ಮೂರು ನಮ್ಮ ದೇಹದಲ್ಲಿ ಆಕ್ಸಿಡೇಟಿವ್ ಸ್ಟ್ರೆಸ್ನಲ್ಲಿ ಫ್ರೀ ರ್ಯಾಡಿಕಲ್ಗಳಿಂದ ಉಂಟಾಗ್ತಕ್ಕಂಥ ಹಾನಿಯನ್ನು ಕಡಿಮೆ ಮಾಡುತ್ತವೆ. ಇದರಿಂದ ಬಹಳಷ್ಟು ಗಂಭೀರ ಕಾಯಿಲೆಗಳನ್ನು ತಡೆಯುವಲ್ಲಿ ಸಹಾಯ ಆಗುತ್ತದೆ. ಕ್ಯಾನ್ಸರ್ ಕೂಡ ತಡೆಯುವಲ್ಲಿ ಸಹಾಯ ಆಗುತ್ತದೆ. ಜೇನು ಸರಳವಾಗಿ ಜೀರ್ಣವಾಗುತ್ತದೆ ಮತ್ತು ಹಸಿವನ್ನು ಹೆಚ್ಚಿಸುತ್ತದೆ. ಇದರ ಸೇವನೆಯಿಂದ ಬೊಜ್ಜು ಕೂಡ ಕರಗುತ್ತದೆ, ವೇಟ್ ಲಾಸ್ ಆಗುತ್ತದೆ. ಇದು ನಮ್ಮ ದೇಹದಲ್ಲಿ ಕಫ ಕಡಿಮೆ ಮಾಡುತ್ತದೆ, ನಮ್ಮ ಧ್ವನಿ ಕ್ಲಿಯರ್ ಮಾಡುತ್ತದೆ. ಲೂಸ್ ಮೋಷನ್ನಲ್ಲಿ ಅಂದ್ರೆ ಅತಿಸಾರದಲ್ಲಿ ಇದರ ಸೇವನೆ ಒಳ್ಳೆಯದು. ಇದು ತಕ್ಷಣ ಬಿಕ್ಕಳಿಕೆ ಕಡಿಮೆ ಮಾಡುತ್ತದೆ. ಯಾಕೆಂದ್ರೆ ಬಿಕ್ಕಳಿಕೆಗೆ ಕಾರಣವಾಗಿರೋ ವೇಗಸ್ ನರದ ನೋವನ್ನು ಶಮನ ಮಾಡುತ್ತೆ. ಇಲ್ಲೇನ್ ಮಾಡ್ಬೇಕು ಅಂದ್ರೆ 1 ಗ್ಲಾಸ್ ನೀರಿನಲ್ಲಿ 1 ಚಮಚ ಜೇನುತುಪ್ಪ ಕಲಸಿ ಕುಡಿಬೇಕು. ಬಿಕ್ಕಳಿಕೆ ತಕ್ಷಣ ಕಡಿಮೆ ಆಗುತ್ತದೆ. ಕಡಿಮೆ ಗ್ಲೈಸೆಮಿಕ್ ಇಂಡೆಕ್ಸ್ ಅಂದ್ರೆ 5.8 ಗ್ಲೈಸೆಮಿಕ್ ಇಂಡೆಕ್ಸ್ ಹೊಂದಿದೆ. ಅಂದ್ರೆ ಇದರ ಅರ್ಥ ಏನು, ಇಲ್ಲಿ ನಿಧಾನವಾಗಿ ಶುಗರ್ ಲೆವೆಲ್ ಇದು ಹೆಚ್ಚಿಸುತ್ತೆ. ಅಂದ್ರೆ ತಕ್ಷಣ ಶುಗರ್ ಲೆವೆಲ್ ಇನ್ಕ್ರೀಸ್ ಆಗಲು, ಸ್ಪೈಕ್ ಆಗಲು ಬಿಡೋದಿಲ್ಲ. ಅದಕ್ಕೆ ಮಧುಮೇಹಿಗಳು ಕೂಡ ಏನಂತಂದ್ರೆ ಸ್ವಲ್ಪ ಪ್ರಮಾಣದಲ್ಲಿ, ಲಿಮಿಟೆಡ್ ಕ್ವಾಂಟಿಟಿಯಲ್ಲಿ ಇದನ್ನ ಸೇವಿಸಬಹುದು. ಜೇನುತುಪ್ಪ ಕಣ್ಣುಗಳ ಆರೋಗ್ಯಕ್ಕೂ ಒಳ್ಳೆಯದು. ಖಿನ್ನತೆ, ಕಡಿಮೆ ರಕ್ತದೊತ್ತಡ, ಕಾಮಾಲೆ, ನಿಶ್ಶಕ್ತಿ, ಕಿಡ್ನಿ ಸ್ಟೋನು, ಎಪಿಲೆಪ್ಸಿ, ಟೈಫಾಯ್ಡು, ಥೈರಾಯ್ಡು, ಹೃದಯ ಸಮಸ್ಯೆಗಳು, ಲಿವರ್ನ ತೊಂದರೆಗಳು, ಈ ಎಲ್ಲಾ ಸಮಸ್ಯೆಗಳಲ್ಲಿ ಜೇನುತುಪ್ಪದ ಸೇವನೆ ಲಾಭ ಕೊಡುತ್ತದೆ. ಇದು ಕಾಂಪ್ಲೆಕ್ಷನ್ ಸುಧಾರಿಸುತ್ತದೆ, ನಮ್ಮ ಚರ್ಮದ ಹೊಳಪು ಹೆಚ್ಚಿಸುತ್ತದೆ. ಆದರೆ ಇಷ್ಟೆಲ್ಲ ಲಾಭಗಳು ನಮಗೆ ಸಿಗಬೇಕಾದ್ರೆ ರಾ ಹನಿ ಅಂದ್ರೆ ಕಚ್ಚಾ ಜೇನುತುಪ್ಪ ಸೇವಿಸಬೇಕು. ಮಾರ್ಕೆಟ್ನಲ್ಲಿ ಸಿಗ್ತಕ್ಕಂಥ ಪ್ಯಾಕ್ಡ್ ಹನಿ ಏನಿದೆಯಲ್ಲ, ಅದು ಪಾಶ್ಚರೈಸ್ ಮಾಡಲಾಗುತ್ತದೆ, ಅಂದ್ರೆ ಸ್ವಲ್ಪ ಬಿಸಿ ಮಾಡಲಾಗುತ್ತದೆ. ಅದಕ್ಕೆ ಅವುಗಳಲ್ಲಿ ಆಂಟಿ ಆಕ್ಸಿಡೆಂಟ್ಗಳು ನಾಶ ಆಗುತ್ತವೆ. ಅದಕ್ಕೆ ಕಚ್ಚಾ ಜೇನುತುಪ್ಪ ಬಳಸಬೇಕು. ಅದೇ ನಮ್ಮ ಆರೋಗ್ಯಕ್ಕೆ ಒಳ್ಳೆಯದು ಮತ್ತು ಅದರಲ್ಲಿ ಪ್ರಾಣಿಕ್ ಶಕ್ತಿ ಕೂಡ ಹೆಚ್ಚು ಇರುತ್ತದೆ. ಅದರಲ್ಲೂ ಹಳೆ ಜೇನುತುಪ್ಪ ತುಂಬಾನೇ ಒಳ್ಳೆಯದು ಅಂತ ಹೇಳಲಾಗಿದೆ. ಹಾಗೆ ನೋಡಿದ್ರೆ 300ಕ್ಕೂ ಹೆಚ್ಚು ವಿಧವಾದ ಜೇನುತುಪ್ಪ ಸಿಗುತ್ತವೆ. ನ್ಯೂಜಿಲೆಂಡ್ ಮತ್ತು ಆಸ್ಟ್ರೇಲಿಯಾದಲ್ಲಿ ಸಿಗ್ತಕ್ಕಂಥ ಮನೂಕಾ ಜೇನುತುಪ್ಪ ತುಂಬಾನೇ ಒಳ್ಳೆಯದು ಅಂತ ಹೇಳಲಾಗುತ್ತದೆ. ಎಷ್ಟು ಸೇವಿಸಬೇಕು ಅಂದ್ರೆ ದಿನಕ್ಕೆ ಅರ್ಧದಿಂದ 1 ಚಮಚ ಮಾತ್ರ ಸೇವಿಸಬೇಕು. ನೀರಿನಲ್ಲಿ ಬೆರೆಸಿ ಸೇವಿಸಬಹುದು, ಆದರೆ ಯಾವ ಕಾರಣಕ್ಕೂ ಬಿಸಿ ಮಾಡಬಾರ್ದು ಮತ್ತು ಬೇಸಿಗೆ ಕಾಲದಲ್ಲಿ ಕೂಡ ಜೇನುತುಪ್ಪ ಸೇವಿಸಬಾರ್ದು. ಮತ್ತು
ತಜ್ಞರು ಏನ್ ಹೇಳ್ತಾರೆ ಅಂದ್ರೆ 1 ವರ್ಷಕ್ಕಿಂತ ಚಿಕ್ಕ ಮಕ್ಕಳಿಗೆ ಜೇನುತುಪ್ಪ ಕೊಡಬಾರದು ಅಂತ. ಇನ್ನು ಇದರ ಶುದ್ಧತೆ ಹೇಗೆ ಪರೀಕ್ಷಿಸಬೇಕು ಅಂದ್ರೆ, ನೀರು ತುಂಬಿದ ಗಾಜಿನ ಲೋಟದಲ್ಲಿ 1 ಹನಿ ಜೇನುತುಪ್ಪ ಹಾಕಿದಾಗ ಅದು ಹನಿಯ ರೂಪದಲ್ಲಿಯೇ ಲೋಟದ ತಳವನ್ನು ತಲುಪಿದ್ರೆ ಅದು ಶುದ್ಧ ಜೇನುತುಪ್ಪ. ಒಂದು ವೇಳೆ ಜೇನಿನ ಹನಿ ಒಡೆದು ನೀರಿನಲ್ಲಿ ಕಲೆತು ಹೋದ್ರೆ ಅದು ಕಲಬೆರಕೆ ಮಾಡಿರ್ತಕ್ಕಂಥ ಜೇನುತುಪ್ಪ, ಅಂದ್ರೆ ಸಕ್ಕರೆ ಅಂಶ ಹಾಕಿರ್ತಕ್ಕಂಥ ಜೇನುತುಪ್ಪ. ಮತ್ತೊಂದು ವಿಧಾನದಿಂದ ಇದರ ಶುದ್ಧತೆಯನ್ನು ನಾವು ಟೆಸ್ಟ್ ಮಾಡಬಹುದು. ಅದು ಹೇಗೆ ಅಂತಂದ್ರೆ, ಒಂದು ಕಡ್ಡಿಗೆ ಜೇನುತುಪ್ಪ ಹಚ್ಚಿ ನಾವೇನ್ ಮಾಡ್ಬೇಕು, ದೀಪಕ್ಕೆ ಹಿಡಿಬೇಕು. ಆಗ ಅದು ತಕ್ಷಣ ಉರಿದ್ರೆ ಏನಾಗುತ್ತೆ, ಅದು ಶುದ್ಧ ಜೇನುತುಪ್ಪ. ನಿಧಾನವಾಗಿ ಉರಿದ್ರೆ ಸಕ್ಕರೆ ಬೆರೆಸಲಾಗಿದೆ, ಕಲಬೆರಕೆ ಮಾಡಲಾಗಿದೆ ಎಂದರ್ಥ. ಸರಿ, ಹಾಗಾದ್ರೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಉಪಯುಕ್ತವಾದ ಮಾಹಿತಿಯೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು.